ಕಾರ್ನರ್ ಅಲ್ಲಿ ಇದೆ ಅಂತ ತಾವು ಹೇಳ್ತೀರಿ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ಬೇಸಿಕ್ ಇಲ್ಲ ಡೆಫಿನೆಟ್ಲಿ ಇದು ಬೇಸಿಕ್ ಬೇಕಾಗಿಲ್ಲ ಸರ್. ಇದು ಇಂಪಾರ್ಟೆಂಟ್. ನೀರು ಕೊಡಮ್ಮ ಕುಡಿಯಕ್ಕೆ ಏನು ಅಲ್ಲಿ ಸಾರ್ವಜನಿಕರಿಗೆ ಕುಡಿಯೋ ನೀರು ಸರ್. ನಮಗೆ ನೀರು ಬೇಡ ಸರ್. ಈಗ ನೀರು ನಮಗೆಲ್ಲ ಅವಶ್ಯಕತೆ ಇರೋದು ಸಾರ್ವಜನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಭಾಳ ಇದಾಗ್ತಾ ಇದೆ ಅವ್ರಿಗೆ. ಅವರು ದುಡ್ಡು ಕೊಟ್ಟು ಕೊಂಡ್ಕೊಂಡ್ ಬರ್ಬೇಕು. 30 ರೂಪಾಯಿ 2 ಲೀಟರ್ ಬಾಟ್ಲು. ಇಲ್ಲಾಂದ್ರೆ ಒಳಗಡೆ ವಾರ್ಡಿಗೆ ಹೋಗ್ಬೇಕು ಅವ್ರು. ಅಲ್ಲಿ ಒಳಗಡೆ ಬಿಡಲ್ಲ. ಇಲ್ಲಿಂದ ಇನ್ಫೆಕ್ಷನ್ ಆಗುತ್ತೆ. ಹೊರಗಡೆ ಅವ್ರು ಏನೇನೋ ಸರ್. ಈ ಕಡೆನೂ ಇದೆ, ಈ ಕಡೆನೂ ಇರ್ತಾರೆ ಪೇರೆಂಟ್ಸ್ ಎಲ್ಲ ರಿಲೇಟಿವ್ಸ್. ಈ ಕಡೆ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಸರ್. ಇಲ್ಲ ಅದನ್ನೇ ಈಗ ಅಲ್ಲಿಂದ ಇಲ್ಲಿಗೆ ಓಡಾಡಕ್ಕೆ ಅವ್ರಿಗೆ ಎಷ್ಟು ಬಿಸಿಲಲ್ಲಿ. ನನಗೆ ಚಪ್ಪಲ್ ಹೊಡೆದೋಯ್ತು, ನಾನೇ ಬಿಸಿಲಲ್ಲಿ ಕೊಡೋಕ್ಕಾಗಲಿಲ್ಲ ನನಗೆ. ಅಣ್ಣ ಈ ಕಡೆ ಲಾಸ್ಟ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ. ವಿಡಿಯೋ ಕೂಡ ಅಲ್ಲಿಗೆ ಹೋದ್ರೆ ಕುಡಿಯೋ ನೀರು ಆನ್ ಮಾಡ್ಕೊಂಡು ಕುಡಿ ಸರ್. ಒಂದು ನಾನು ಮುಗಿಸಿ ನೀವು ಹೇಳ್ರಿ. ಹಿಂಗೆ ಓಪನ್ ಮಾಡಿದೀವಿ ಸರ್, ನೀರು ಬರುತ್ತೆ. ಕುಡ್ದಿದ್ದಾರೆ ಜನ, ಹೇಳ್ತಾರೆ ನಾವು ಕುಡ್ದಿದ್ದೀವಿ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಹುಳ ಬಿದ್ದಿದೆ. ನಾನು ಹಿಂಗೆ ತೆಗೆದು ನೋಡಿದೆ ಸರ್. ಹ್ಞೂ ಸರ್. ಅಲ್ಲ ನಮ್ಮ ರಿಕ್ವೆಸ್ಟ್ ನೆಕ್ಸ್ಟ್ ಟೈಮ್ ಚೇಂಜಸ್ ಆಗಿ. ಹ್ಞೂ ಸರ್. ಹಾಂ ಅಲ್ಲ ಹಾಂ ಹೌದು ಹೇಳಿರ್ತಾರೆ. ಡೈರೆಕ್ಟ್ ಆಗಿ ಟ್ಯಾಂಕಿಗೆ ಬೀಳುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ಕುಡಿಬೇಕು. ಫಿಲ್ಟರ್ ಆಗೋದೇ ಇಲ್ಲ. ಯಾಕೆ ಹೆಸರಿಗೆ ಮಾತ್ರ ಇದೆ ನಾ ಕಲೆಕ್ಷನ್. ಅದು ಕರೆಂಟ್ ಪವರ್ ಕಲೆಕ್ಷನ್ ಇದೆ. ಅಲ್ಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದರೆ ಪಬ್ಲಿಕ್ಕಿಗೆ ನೋಡಿ ಎಲ್ಲೇನಿದೆ ವೈರು, ಯಾರಾದರೂ ಮಕ್ಕಳಾದ್ರಲ್ಲಿ ಮುಟ್ಟಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸರ್ ಏನಾದ್ರು ಅನಾಹುತ ಆದ್ರೆ ಯಾರು ಹೆಸರು ಬರೋದು ಬಗೆಹರಿಸ್ಬೇಕು. ಆಮೇಲೆ ಊಟಕ್ಕೆ ಕೊಡೋರು ಯಾರಿದಾರ ಅವ್ರು ಊಟದ ವ್ಯವಸ್ಥೆ ಬಿಸಿ ಊಟ ಕೊಡ್ತಾರಲ್ಲ. ಈಗ ಮಧ್ಯಾಹ್ನ ಊಟಲ್ಲಿ ಅವ್ರಿಗೆ ಹೈಜಿನಿಕ್ ಮೇಂಟೈನ್ ಮಾಡಕ್ ಹೇಳಿಲ್ಲ ಸರ್. ಯಾರಿಗೆ ಊಟ ಕೊಡೋರಿಗೆ ಬಡ್ಸೋರಿಗೆ ಗ್ಲೌಸ್ ಆಗಲ್ಲ, ಹ್ಯಾಟ್ ಹಾಕಲ್ಲ. ಈಗ ನಾವ್ ಹೇಳಿದಾಗ ಅರ್ಧ ಗಂಟೆ ನಿಲ್ಸ್ಬಿಟ್ಟು ಅದು ಈಗ ನಾವು ಅರ್ಧ ಗಂಟೆ ನಿಲ್ಸ್ಬಿಟ್ಟು ಅವ್ರಿಗೆ ತರ್ಸೋವರೆಗೆ ಹೊಟ್ಟಿಲ್ಲ. ಸರ್ ಅವರು ನೀವು ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ, ನಾನು ಹಾಕೊಂಡ್ ಬಂದಿಲ್ಲ ಸರ್, ಮರ್ತ್ ಬಂದಿನ ಅಂತ ಹೇಳ್ತಾರೆ. ಅಂದ್ರೆ ಊಟ ಮಾಡೋದ್ ಮರಿತಾರ ಅಂತ ಕೇಳಿದೆ ನಾನು. ಅದನ್ನ ನಾವು ನಿಲ್ಸ್ಬಿಟ್ಟು ಅರ್ಧ ಗಂಟೆ ಆಗಿ ಅದನ್ನ ಹಾಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಇದು ಮಾಡಿ ಅಂತ ಹೇಳಿದ್ವಿ ಬಡ್ಸಕ್ಕೆ. ಯಾಕಂದ್ರೆ ಏನೋ ಇನ್ಫೆಕ್ಷನ್ ಆಗಿ ಫುಡ್ ಪಾಯ್ಸನ್ ಆಗಿ ಅವ್ರು ಏನಾದ್ರು ಆದ್ರೆ ಏನಾಗತ್ತೆ ಆಮೇಲೆ ಇವ್ರಿಗೆ ಆಯಾಗಳು ಸರ್. ಯಾರು ಇವ್ರು ವಾರ್ಡ್ ಶಿಫ್ಟ್ ಮಾಡೋರು 100 ರೂಪಾಯಿ ಡಿಮ್ಯಾಂಡ್ ಅಂತ ಅವ್ರದ್ದು. ನಾನು ಹೇಳ್ತೇನಲ್ಲ, ಯಾರು ಕೊಡಬಾರ್ದು. ಅಲ್ಲ ನಾವು ಹೇಳೋದಲ್ಲ ಏನ್ ಮಾಡ್ತಾರೆ ನಮ್ಮವರೇ ಕೊಟ್ಬಿಡ್ತಾರೆ. ಅದೇ ಬಂದಿರೋ ಸರ್. ಇಲ್ಲ ಸಾರ್ವಜನಿಕರು ಹೇಳ್ತೀರಾ ಸರ್, ನಾವ್ ಹೇಳ್ತೀರಾ ದಯವಿಟ್ಟು ಪಬ್ಲಿಷ್ ಕೊಡ್ತಾ ಇಲ್ಲ ಅಲ್ಲಿ ಹೋಗೋದಲ್ಲ. ರೌಂಡ್ಸ್ ರವಿ ಹೇಳ್ಬೇಕು. ಹೌದು ಸರ್. ಆಮೇಲೆ ಇಲ್ಲ ಸರ್, ನಾನು ಏನ್ ಮಾಡಕ್ಕಾಗುತ್ತೆ. ನಮ್ಮ ಮಾಮನ ಮಗಳ ಡೆಲಿವರಿ ಆಗಿತ್ತು. ನಮ್ಮ ಮಾಮನ ಕಡೆನೆ ಕೇಳಿ ತಗೊಂಡಿದ್ದಾರೆ. ಕೊಡಬಾರದು ಈಗ ಅಂದ್ರೆ ಸರ್. ಈಗ ಹಳ್ಳಿ ಜನ ಗೊತ್ತಾಗಲ್ಲ. ಏನ್ ಮಾಡ್ತೀನಿ ಈಗ ಇವರೇ ಕೊಟ್ರೆ ನಾವಂತೂ ಬೇಡ ಅಂತ ಬರ್ದಿವ ಇಲ್ಲ. ಫೋನ್ ನಂಬರು ಬಂದಿಟ್ಟು ಬಂದೆ. ನಿಮ್ಮ ಫೋನ್ ನಂಬರ್ ಇಂದ ಸ್ವಲ್ಪ ಎಲ್ಲ ಕಡೆ ಡಿಸ್ಟ್ರಿಕ್ಟ್ ಇಬ್ಬರದು ನೀವು ಯಾವತ್ತಾರ ಫೋನ್ ಮಾಡೋ ಮಾತಾ ಎತ್ತೀನಿ. ಯಾರೇ ಆಗ್ಲಿ ಯಾಕಂದ್ರೆ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಾವು ಪ್ರಾಬ್ಲಮ್ ಇದ್ರೆ ಮಾಡ್ತೀವಿ. ನಿಮ್ದೊಂದು ನಂಬರ್ ಕೊಡಿ ಸರ್. ನಾವೇ ಕೊಟ್ಟಿದ್ವಿ. ನಾವು ಇಲ್ಲಿ ಬಂದಾಗ ನಮ್ ತಗ ಇಸ್ಕೊಂಡಿಲ್ಲ. ನಾವು ಮತ್ತೆ 500 ರೂಪಾಯಿ ಡೆಲಿವರಿ ಇಸ್ಕೊಂಡ. ನೀವು ಯಾರಂತ ಹೇಳಿ ಅವ್ರು ಸಸ್ಪೆಂಡ್ ಮಾಡಕ್ಕೆ ಈಗ ಎಲ್ಲರ ಬಗ್ಗೆ ನೀವು ಯಾರು ಇಂಥವ್ರು ತಗೊಂಡ ಅವ್ರನ್ನ ನಾನು ಸಸ್ಪೆಂಡ್ ಮಾಡ್ತೀನಿ. ಮುಲಾಜಿಲ್ಲ ನನಗೆ ಇನ್ನು ಮುಂದೆ ನೀವು ಇಂಥವ್ರು ಅಂತ ಹೇಳಿ ನಾನು ರೇಟಿಂಗ್ ಕೂಡ ಎವಿಡೆನ್ಸ್ ಇದ್ರೆ ಮುಗೀತು. ಯಾರು ಹೇಳೋದಿಲ್ಲ. ಈಗ ಜನರ ಒಪಿನಿಯನ್ಸ್ ತಗೊಂಡೇ ಬಂದಿ ನಾವು ಹೆಂಗಿದೆ ಅಂತ. ನಾನು ಹೇಳ್ತೀನಿ, ಜನರು ಹೇಳಿರೋದನ್ನ ದೂರನ್ನ ನಾವು ವಿಡಿಯೋ ಮಾಡಿ ಸರ್ ನಮಗೆ ಹಾಕ್ಕೊಡ್ತೀವಿ. ವಿಡಿಯೋ ಮಾಡಿದ್ವಿ. ನಾವೀಗ ಅವ್ರು ಸರ್ ಈಗ ಕೊಟ್ಟವ್ರು ಯಾರು ಹೇಳಲ್ಲ ಸರ್. ಇವ್ರಿಗೆ ಕೊಟ್ಟಿ ಅವ್ರ ಹೆಸರು ಗೊತ್ತಾಗಲ್ಲ, ಸ್ಟಾಫ್ ಹೆಸರು. ಈಗ ಆರ್ ಟಿ ಆಫೀಸ್ಗೆ ಹೋಗ್ತಾರ, ಕೊಟ್ಟಲ್ಲ ಹೇಳಲ್ಲ. ಈಗ ಕೊಟ್ಟವ್ರು ನೀನು ರವಿ ನೀನ್ ಯಾರು ಕೊಟ್ಟಿ ಅಂತ ಹೇಳ್ಬೇಕಲ್ಲ. ಹೌದು ನಾನು ತಗೊಂಡಿಲ್ಲ ಅಂತಾರೆ. ನಾನು ಏನಂತ ಮಾಡಿ ಏನೋ ಸರ್. ಸಾರ್ವಜನಿಕರು ಯಾಕೆ ಕೊಡ್ತಾರೆ ಹೇಳಿ? ನಮ್ ಕೆಲಸ ಆದ್ರೆ ಸಾಕಪ್ಪ. ಆಮೇಲೆ ಇವ್ರು ಏನಾದ್ರು ಕೆಲಸ ಮಾಡೋದು ರವಿ ಈಗ ಒಂದು ಆರ್ ಟಿ ಆಫೀಸ್ ರಿಜಿಸ್ಟರ್. ಈಗ ಅವ್ನು ಕೊಟ್ಟಿರಂತಾನೆ ಇದ್ರ ತಾನೆ ಅವ್ನು ಕೊಟ್ಟ ತಗೊಂಡಿನಿ ಅಂತ ಹೇಳ್ತಾನೆ. ನಾನು ತಗೊಂಡ್ರೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ. ಇವಾಗ ನಾನು ಅಡ್ಮಿನಿಸ್ಟ್ರೇಷನ್ ಆಗಿ ಇವೆಲ್ಲ ವಿಚಾರ ಮಾಡಿ ನಾನು ಹೆಂಗಂದ್ರೆ ನನಗೆ ಏಕಾದಮಿ ಆಕ್ಷನ್ ತಗೊಳಕ್ ಬರಲ್ಲ ಸರ್. ಅವ್ರು ಬೇಕಂತ ನನ್ನ ಮೇಲೆ ಒಂದು ನಾನು ಸರಿಯಾಗಿ ಮಾತಾಡ್ಸಿಲ್ಲ ಏನೋ ಒಂದಿಲ್ಲ ಅಂತ ನನ್ನ ಮೇಲೆ ಬೇಕಂತ ಆರೋಪ ಮಾಡ್ತಾರೆ ಸರ್. ನಾನು ಹೇಳಿದ್ವಿ ಟೇಕ್ ಎವಿಡೆನ್ಸ್, ಐ ವಿಲ್ ಟೇಕ್ ಫಾಸ್ಟ್ ಆಕ್ಷನ್. ನೀವು ರವಿ ಈ ಸರಿ ಬರ್ತೀನಿ, ಯಾವ್ದಾನಿಲ್ಲ ಅಂತ ಕೇಳಿ ಅವ್ರಿಗೆ ಕೇಳಿ.
ನಾನು how many times ಸರ್ ಅವತ್ತು ಸರ್ ಈಗ ನಂಬರ್ ಕೂಡ ಪ್ರಿಂಟ್ ಮಾಡ್ಕೊಂಡಿದ್ದೀನಿ. ಅದು ಆಯ್ತು ಸರ್, ಅಲ್ಲ ಪಾಪ ಯಾಕಂದ್ರೆ ನೀವು ಒಳ್ಳೆ ತುಂಬಾ thanks sir. ಯಾವತ್ತು ಅಲ್ಲ ನೀವು ತುಂಬಾ ಇಂಥದ್ದಿಲ್ಲ, ಥ್ಯಾಂಕ್ಸ್ ಅಂಥದ್ದಿಲ್ಲ, ನಮಗೆ ಅಟ್ಲೀಸ್ಟ್ ಯು ಆರ್ ಬ್ರಿಂಗಿಂಗ್ ಅವೇರ್ನೆಸ್ ಟು ಮೀ. ನನಗೆ ಗೊತ್ತಿಲ್ಲದೆ ಎಷ್ಟೊಂದು ಸರಿ ಹೇಳಿ ನನಗೆ ಗೊತ್ತದ್ದು. ನಾನು ಐ ಆಮ್ ಅಪ್ರಿಷಿಯೇಟಿಂಗ್ ಹಿಮ್. ಸಾರ್ವಜನಿಕರಿಗೆ ತಾವು ಸೇವೆ ಕೊಡಬೇಕಂತ ಒಳ್ಳೆ ಮನೋಭಾವನೆ ಇಟ್ಕೊಂಡು ಕೆಲಸ ನಿರ್ವಹಿಸಿದರೆ ನಮಗೆ ಗೊತ್ತಿದೆ. ಆಮೇಲೆ ಇಲ್ಲಿ ಸೇವೆನೂ ಅಷ್ಟೇ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಬಟ್ ಕೆಲವೊಬ್ಬರಿಂದ ಕೆಟ್ಟ ಹೆಸರು ಬರ್ತಾ ಇದೆ ಇಲ್ಲಿ. ಹಲೋ, ಹಾಂ ಬಾಬು, ಹಾಂ ನಮಸ್ಕಾರ. ಆರಾಮ್, ಸ್ವಲ್ಪ ಬಿಜಿ ಇದೀನಾ? ಹಾಂ ಸರಿ ಸರಿ. ಈಗ ಪೇಷಂಟ್ಗಳಿಗೆ ಕೇಳಿದರೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ, ಮೆಡಿಸಿನ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಎಲ್ಲವುದು ಫೆಸಿಲಿಟಿ ಚೆನ್ನಾಗಿದೆ. ಬಟ್ ಅಲ್ಲಿ ಕೆಲವೊಂದು ಕುಂಠಿತವಾಗಿದೆ, ಅದನ್ನ ಸರಿಪಡಿಸಿದ್ರೆ 100% ಸರಿ ಮಾಡ್ತಾರೆ. ಈಗ ನಿಮ್ಮನ್ನ ಏನ್ ಹೇಳಿರಲ್ಲ, ನಾನು ಚಾರ್ಜ್ ತಪ್ಪದೆ ಅದು ನಾನು ಮತ್ತೊಂದ್ಸರಿ ರೌಂಡ್ಸ್ ಮಾಡಿ ದುಡ್ಡು ತೊಗೊಳಕ್ ಇನ್ನೊಂದ್ಸರಿ ತಗೋಬಾರ್ದು ಅಂತ ಇನ್ಸಿಸ್ಟ್ ಮಾಡಿ ಬರ್ತೀನಿ ನಾನು. ಯಾರಾದ್ರೂ ಕೊಟ್ಟು ನಿಮ್ ಗಮನಕ್ಕೆ ಬಂದ್ರೆ ನನಗೆ ಹೇಳಿ, ಲೆಟ್ ದೆಮ್ ಹ್ಯಾವ್ ಎನ್ ಎವಿಡೆನ್ಸ್. ನಾವು ಅದಕ್ಕೆ ಅಲ್ಲಿ ಇದ್ದವ್ರಿಗೆ ನಂಬರ್ ಕೊಟ್ಟಿದ್ದೀವಿ, ಇಂಥವ್ರು ಕೊಟ್ಟಿನಿ ಅಂತ ಹೇಳಿದ್ರೆ ಸಾಕು. ನಂಬರ್ ಕೊಟ್ಟಿದ್ದೀವಿ ನಾವು, ನಂಬರ್ ಅಲ್ಲಿ ಇರೋರಿಗೆ ಕೂಡ ಹೇಳಿದ್ದೀವಿ. ವಿಡಿಯೋ ಕೂಡ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೀವಿ, ಸಾಕು, ನನಗೆ ಅಷ್ಟು ಎವಿಡೆನ್ಸ್. ನಾವು ಅದನ್ನೇ ಹೇಳಿದ್ದೀವಿ. ಈಗ ಇಂಥ ಟೈಮಿಗೆ ಕೊಟ್ಟಿವಿ, ತೋಡ್ರಿ ಇಲ್ಲ ಈಗ ಎಲ್ಲ ಬಿಸಿಲು ಜಾಸ್ತಿ ಇದೆ, ನಾವು ಟೀ ಕಾಫಿ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ನಿಮ್ಮ ಬಳ್ಳಾರಿ ವೆದರಿಗೆ ನಾನು 1 ಇಯರ್ ಆಯ್ತು, ನಿಮಗೆ 1 ಇಯರ್ ಬ್ಯಾಕ್ ಇಲ್ಲಿ ಬಂದೋಗಿದ್ದೆ, ಮತ್ತೆ 1 ಇಯರ್ ಆದ್ಮೇಲೆ ಬಂದಿದ್ದೀನಿ. ಇಲ್ಲಿ ಕಂಪ್ಲೇಂಟ್ ಇತ್ತು, ಇದೇ ನಾನು ಸಿಸ್ಟರ್ಗೆ ಅಡ್ಮಿಟ್ ಮಾಡಿದಾಗ ಲಾಸ್ಟ್ ಟೈಮು ಮಗು ತೀರ್ಕೊಂಡು ಹೋಗಿತ್ತು, ಇಲ್ಲಿಂದ ರೆಫರ್ ಮಾಡಿದೆ ಓಪಿಡಿಗೆ. ಆಯ್ತಾ, ನಾನು 1 ಇಯರ್ ಆಯ್ತು ಕರೆಕ್ಟ್, ಇವತ್ತಿಗೆ 1 ಇಯರ್ ಈಗ ಭೇಟಿ ಕೊಟ್ಟಿದ್ದೀನಿ. ಸರ್ ಅಲ್ಲಿ ಶೌಚಾಲಯ ಸರ್ ಮೂಲೆಯಲ್ಲಿ ಟಾಯ್ಲೆಟ್ಗೆ ಹೋದ್ರೆ 10 ರೂಪಾಯಿ ತೊಗೊತಾರೆ. ಎಲ್ಲಿ ಶೌಚಾಲಯ ಇದೆ ಲಾಸ್ಟ್ ಒನ್, ಹಿಂಗೆ ಸ್ಟೇಟ್ ಹೋದ್ರೆ ಅವನು ಟಾಯ್ಲೆಟ್ ಹೋದ್ರೆ ಕಲೆಕ್ಟ್ ಮಾಡ್ತಾರೆ, ಯೂರಿನ್ಸ್ ಇಲ್ಲ 10 ರೂಪಾಯಿ ತೊಗೊತಾರೆ, ಯೂರಿಯನ್ಸ್ಗೆ 5 ರೂಪಾಯಿ ತೊಗೊತಾರೆ. ಜನ ಹೇಳ್ತಿದ್ದಾರೆ, ನಾವು ರೌಂಡ್ ಹಾಕೊಂಡ ಬಂದಿದ್ವಿ. ಅವನೇ ಹೇಳಿದಾನೆ ಸರ್, ಅವರು ಹೇಳ್ತಾರೆ, ಅವರು ಹೇಳ್ತಾರೆ, ಅಲ್ಲಿ ಇರೋರೇ ಹೇಳ್ತಿದ್ದಾರೆ, ಕನ್ನಡ ಬರಲ್ಲ. ನಮಸ್ತೆ ಸರ್. ಬಳ್ಳಾರಿಯಲ್ಲಿ ಯಾಕೆ ಸರ್ ಯಾರಿಲ್ಲ ನಿರ್ಗತಿಯವ್ರಿಲ್ಲ? ಎಷ್ಟು ಜನ ಇದ್ದಾರೆ ನಮ್ಮ ಕೆಲಸ ಮಾಡೋದು, ಅಂಥವ್ರಿಗೆ ಕೆಲಸ ಕೊಡೋಕ್ಕಾಗಲ್ಲ. ಅದು ಸರ್ಕಾರದ ತಾನೇ ಮಾಡಿರೋದು, ಯಾವುದೋ ಕಾಂಟ್ರಾಕ್ಟ್ನಲ್ಲಿ ತಗೊಂಡು ಕೆಲಸ ಮಾಡಿರೋದಲ್ಲ. ನಮ್ಮಂತವ್ರಿಗೆ ಕೊಟ್ಟರೆ ಯಾರೋ ನಮ್ಮಲ್ಲಿ ಸ್ಥಳೀಯ ದುಡ್ಡು ತಿನ್ನಲ್ಲ. ನೀವೇನ ಸರ್ ಮ್ಯಾನೇಜ್ಮೆಂಟ್ ಎಲ್ಲ ಇದು 2 days 3 days మ్యానేజ్మెంట్ ಮಾಡ್ತೀರಾ ನೀವು? కొంచెం దాంట్లో ప్రిపరేషన్లో ఉంటుంది సార్. నేను ఈ నెక్స్ట్ వీక్లో నేను చేసిస్తాను. లేదు సార్, నెక్స్ట్ వీక్లో చేసిస్తాను. లేదు నేను ఇస్తాను సార్, అది ఆల్రెడీ మీరు ఇచ్చారు కదా. ಸ್ಲಿಪ್ ಕೊಡ್ಬೇಕಲ್ಲ ಸರ್? ಕೊಡ್ತಾ ಇಲ್ಲ. ಅದೇ ನಮ್ದೇ ವೆಹಿಕಲ್ ಪಾರ್ಕ್ ಮಾಡಿ ಬಂದಿದ್ವಿ, 10 ರೂಪಾಯಿ ತಗೊಂಡ್ರೆ ಸ್ಲಿಪ್ ಕೊಡೋದು. ಅದನ್ನ ಕೊಡ್ಬೇಕಲ್ಲ, ನಾವು ಗಾಡಿ ಬಿಟ್ಟಿದ್ವಿ, ನಾವು 10 ರೂಪಾಯಿ ಸರ್ಕಾರ ಹೋಗುತ್ತಾ ಎಲ್ಲಿ ಹೋಗ್ತೈತೆ ಅನ್ನೋದನ್ನ. ಒಂದು ಗಾಡಿಗೆ ಎಷ್ಟು ಸರ್? 10 ರೂಪಾಯಿ ಅಲ್ಲ, ಟೆಂಡರ್ ಆಗಿರ್ತದೆ, ಸರ್ಕಾರ ದುಡ್ಡು ಕಟ್ಟಿರ್ತಾನ ಮಾಡ್ಲಿ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಸ್ಲಿಪ್ ಕೊಡ್ಬೇಕಲ್ಲ, 10 ರೂಪಾಯಿ ಸ್ಲಿಪ್ ಕೊಡಬೇಕು. ಕೊಡ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಇದೆ. ಇವತ್ತು ಆಫೀಸ್ ಯಾರು ಇರಲ್ಲ, ಅದಕ್ಕೆ ಸರ್ ಈಗ ನಾವು ಆಫೀಸ್ ಇರಲ್ಲ ಅಂತ ಹೇಳಿ ತಮಗೆ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಕರೆಸಿ ನಾನು ಕರೆಸಿ ಹೇಳ್ತೀನಿ, ನಾನು ಇದನ್ನ ಸರಿಪಡಿಸಿ ಆದಷ್ಟು ಬೇಗ ನೀರಿನ ವ್ಯವಸ್ಥೆ ನಾಳೆ ನಾಡದಲ್ಲಿ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಬಹಳ ಚೆನ್ನಾಗಾಗತ್ತೆ. ಆಮೇಲೆ ತಮ್ಮ ಹೆಸರು ಇದಾಗ ಸರ್, ನಮ್ದೇನಿಲ್ಲ, ನಾವು ಬರ್ತೀವಿ, ಹೇಳ್ತೀವಿ, ಹೋಗ್ಬಿಡ್ತೀವಿ. ಇಲ್ಲಿ ಇರೋರು ನೀವೇ, ಆಮೇಲೆ ಕೆಲಸದು ತಮ್ಮದೇ. ಈಗ ನಾವು ವಾರಕ್ಕೊಂದ್ಸಲ ಬರ್ಬೋದು, ತಿಂಗಳಿಗೊಂದ್ಸಲ ಬರ್ಬೋದು, ವಿಸಿಟ್ ಹಾಕಿದ್ರೆ ಅಷ್ಟೇ. ಆಮೇಲೆ ನಗು ಮಗು ವಾಹನ ಸ್ವಲ್ಪ ಆದಷ್ಟು ಜನರಿಗೆ ಅವೇರ್ನೆಸ್ ಮೂಡಿಸಿ ಸರ್. ನೀವು ಇಲ್ಲೇ 1-2-3 ವಾಹನಗಳು ಇಡಬೇಕು, ಸಪ್ಲೈ ಕೊಡೋ ಸರ್ವಿಸ್ ಕೊಡಬೇಕು. ಇಲ್ಲಿಂದ 7 ಕಿಲೋಮೀಟರ್ ವರೆಗೂ ಆಟೋದಲ್ಲಿ ಹೋಗ್ಬೇಕು. 300 ಸರ್ ಎಷ್ಟು ವೆಹಿಕಲ್ ಇದೆ ಸರ್ ತಮಗೆ? ಈ 2 ವೆಹಿಕಲ್ 2 ವೆಹಿಕಲ್ ಕೊಟ್ಟಿದ್ದಾರೆ, ಇನ್ನೂ ರಿಕವರ್ ಆಗ್ಬೋದು ಸರ್. ಸರ್ ಕೋಟಿ ಗಟ್ಟಲೆ ಫಂಡ್ ಇದೆ ಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ. ಈಗ ಯಾರು ಕೊಡಕತ್ತಾರ? ಹೇಳ್ತಾ ಇದೀನಲ್ಲ, ಪ್ರಾಬ್ಲಮ್ ಎಷ್ಟಿದಾವ ಫೈನಾನ್ಷಿಯಲಿ. ಎಲ್ಲ ಗ್ಯಾರಂಟಿ ಸ್ಕೀಮ್ ಆಗಿ ನಮ್ಗೆ ತೊಂದರೆ ಆಗ್ಬಿಟ್ಟದೆ, ಬಜೆಟ್ ಇಲ್ಲ. 50-80 ಸರ್ ನಮ್ದೇ CSR ಇದೆಯಲ್ಲ ಸರ್, ತಗೊಳ್ಳಿ, ಎಷ್ಟು ಕೋಟಿ ಗಟ್ಟಲೆ ಬಿದ್ದಿದೆ, ಅದ್ರಾಗ ಹಾಕ್ಬೋದಲ್ಲ CSR. ಅಲ್ಲ ನೀವು ಹಾಕಿದ್ರೆ ತಾನೇ? ನಾವು ಹಾಕಿದ್ವಿ, 200 ಬೆಡ್ ಹಾಸ್ಪಿಟಲ್ ಕೇಳಿದ್ವಿ, ಕೊಟ್ಟಾರ? ನಮ್ಮ ಕಡೆ ದುಡ್ಡು ಕೊಡಕ್ಕಾಗಲ್ಲ ಅಂದ್ರೆ ಸರ್, ಇದು ಒಂದು ವೆಹಿಕಲ್ ಅರೇಂಜ್ ಮಾಡಕ್ಕಾಗಲ್ಲ ಅವ್ರಿಗೆ. DMF ಇದೆ, CSR ಇದೆ, CSF ಇದೆ,
ಅದ್ರಲ್ಲೆಲ್ಲ ಕೊಡ್ಬೇಕಲ್ಲ ಅವರೆಲ್ಲ. ಅಲ್ಲ ಕೇಳಿದ್ವಿ, ಹಂಗಾಗಿ 2 ವೆಹಿಕಲ್ ತಗೊಂಡಿದ್ದೀನಿ ನಾನು. ಗೌರ್ಮೆಂಟ್ ವೆಹಿಕಲ್ ಇಲ್ಲ, DMF 2 ವೆಹಿಕಲ್ ಇರೋದು ನನಗೆ. ಅದು ಬಳಕೆ ಇಲ್ಲ ಸರ್ ಈಗ. ಅದು ಕೂಡ ಬಳಕೆ ಇಲ್ಲ. 2 ಬಳಕೆ ಇದಾವೆ ಅಂತ ಹೇಳ್ತಾ ಇದ್ದೀನಿ. ಆಕ್ಸಿಡೆಂಟ್ ಆಯ್ತು ಅದಾಯ್ತು ಅಂದ್ರಲ್ಲ. ಒಂದೊಂದು ನಗು ಮುಗೋದು ಮತ್ತೆ ಅದರ ವಾರ ಆಗ್ಬೇಕಾದ್ರೆ ಆಯ್ತು ಸರ್, ಅದೊಂದು ವ್ಯವಸ್ಥೆ ಮಾಡಿಸಿ. ಇಲ್ಲ ಇದೆ ಮಾಡಿಸಿ. ರೆಗ್ಯುಲರ್ ಈಗ ಸಮಸ್ಯೆ ಇದೆ. ಇಂಥ ಪೇಷಂಟ್ ಬಿಟ್ಟು ಬಂದಿಲ್ಲ ಅಂತ ಹೇಳ್ರಿ. ನಾನು ಹೇಳ್ತೀನಿ, ನಾವು ಬಿಟ್ಟು ಇದೆ ಬರ್ತೀವಿ. ಸರ್ 180 ಅವರು 300 ರೂಪಾಯಿ ಆಟೋ ಚಾರ್ಜ್ ಕೊಟ್ಟು ನಾವು ಹೋಗಿವಣ ಅಂತ ಹೇಳ್ತಾರೆ. ಇವಾಗ ಅದೇ ಇವಾಗ ನಗು ಮಗು ವಾರದಿಂದ ಇಲ್ಲ, ಇನ್ ಸ್ಪೈಟ್ ಆಫ್ ದಟ್ ಇಲ್ಲ ಹೋಗ್ತೀವಿ ಅಂದ್ರೆ ಕಳಿಸ್ತೀನಿ ನಾನು. ಸರ್ 10 ದಿನ ಸರ್ ಬಾಯಿ. ಈಗ ವಾರ ಅಲ್ಲ 10 ದಿನ ಕೆಳಗೆ ಆಂಬುಲೆನ್ಸ್ ಇಲ್ಲ ಅಂತ ಹೇಳಿ ನೀವು ವಾರ ಅಂದ್ರೆ ಆ patient ಒಂದ್ 2 ದಿವಸ ಹೆಚ್ಚಾಗಿರ್ಬೋದು. ನಾನು ವಾರ ಅಂದ್ರೆ ವಾರ ಸರ್ ನಮ್ದು ಏನ್ ರಿಕ್ವೆಸ್ಟ್ ಅಂತ ಹೇಳಿದ್ರೆ, ತಾವು ಸೇವೆ ಕೊಡ್ತಾ ಇದ್ರಿ, ನಿಮ್ ಕೆಳಗಿರ್ತಕ್ಕಂಥವ್ರು ಸರಿಯಾದ ರೀತಿ ಜನರಿಗೆ ಮಾಹಿತಿ ಕೊಡ್ತಾ ಇಲ್ಲ. ಅದನ್ನ ನೀವು ಡೈರೆಕ್ಷನ್ ಮಾಡಿದ್ರೆ ಅವ್ರು ಕೆಲಸ ಮಾಡ್ತಾರೆ. ನಿಮ್ ಗಮನಕ್ಕೆ ಇರಲ್ಲ, ಅವ್ರು ಹೇಳಲ್ಲ ಮಾಹಿತಿನ ಸರಿಯಾದ ರೀತಿ. ಸರ್ ಅಲ್ಲಿ ಒಂದು ಚೀಟಿನಲ್ಲಿ ಬರೆದು ಬೋರ್ಡ್ ಹಾಕ್ಬಿಡ್ರಿ. ಸರ್ ಎಷ್ಟು ಕಿಲೋಮೀಟರ್ ಇದೆ ಸರ್ ಫ್ರೀ ಸರ್ವಿಸ್ ತಾಲೂಕು ಅಲ್ಲೇ ಒಂದು ಇಷ್ಟು ಬೌಂಡ್ರಿ ಅಂತೀರಾ ಸರ್? ಬಳ್ಳಾರಿ ತಾಲೂಕು ಅಲ್ಲ ಸರ್, ಇಷ್ಟು ಕಿಲೋಮೀಟರ್. ಈಗ ಯಾವ್ದು ಹೇಳಿದ್ರೆ ನಾವು ಬನ್ನೆಟ್ಟಿನ ಯಾವ್ದು ಬಂಡಟ್ಟಿ ಒಂದು ಇಷ್ಟಂತ ಕಿಲೋಮೀಟರ್ ಅವರೇಜ್ ಇರ್ತದೆ ಲಿಮಿಟ್. ಸರ್ ಇದ್ದಂತವ್ರು ಹೋಗ್ಬಿಡ್ತಾರೆ ಸರ್, ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ. ನಾವೇನ್ ಹೇಳ್ತಿದೀವಿ, ಇಲ್ದಂತ ಬಡವರಿಗೆ ಅದನ್ನ ವ್ಯವಸ್ಥೆ ಮಾಡ್ಕೊಡಿ. ಇದ್ದಂತವನು ಅವ್ನ ಕಾರ್ ತಗೊಂಬಂದ್ ತಗೊಂಡ್ ಹೋಗ್ತಾನ, ಅವನಿಗೆಲ್ಲ ಫೆಸಿಲಿಟಿ ಹೋಗೋದಿಲ್ಲ. ಆಂಬುಲೆನ್ಸ್ ನಾನು ಬೇಡ ಸರ್, ಆಂಬುಲೆನ್ಸ್ ಊರಾಗ ಇದ್ ಮಾಡ್ತಾರೆ ಅಂತ ರಿಜೆಕ್ಟ್ ಮಾಡಿದಾರೆ ಕೆಲವರು. ಬೇಡ ಸರ್, ನಮ್ ಕಡೆ ನಾವು ನಮ್ದೇನೆ ಸರ್ ಅಪೋಸ್ ಮಾಡೋದನ್ನ ಇದು ಆಂಬುಲೆನ್ಸ್ ನಿಮಗೆ ತಗೊಂಡೋಗ್ರಿ ಬೇಕಾದ್ರೆ ಅಂತ ಒಂದು ಬರ್ಕೊಂಡ್ಬಿಡು ಪ್ರಾಬ್ಲಮ್ಸ್ ಏನೇನು ಕೊಟ್ಟಿದ್ದೀವಿ ಅಂತ ಹೇಳಿ. ಫೋನ್ ತಗೊಂಡು ಆಯ್ತು ಬರ್ತೀನಿ. ಅಲ್ಲೇ ಇರಪ್ಪ. ಅಲ್ಲ ಬರ್ಕೋತಿತ್ತಲ್ಲ, ನಾನೇ ಬರ್ತೀನಿ. ಒಂದು ನಗು ಮಗು ಸರ್. ಎರಡನೇದು ಶೌಚಾಲಯದ ಹತ್ರ ಬೋರ್ಡ್ ಹಾಕಿಲ್ಲ ಸರ್, ಟಾಯ್ಲೆಟ್ಗೆ ಎಷ್ಟು ರಿಸೆಸ್ಗೆ ಎಷ್ಟು ಅಂತ. ಇಲ್ಲ ಬರೀತಿದ್ ಬಿಡ, ಬರ್ಕೋತೀನಿ ನಾವು ಆಯ್ತು ಕೊಡಬೇಕು. ಶೌಚಾಲಯದ ಬೋರ್ಡ್. ಮೂರನೇದು ಅಲ್ಲಿ ಬಿಸಿನೀರಿನ ವ್ಯವಸ್ಥೆ ಸರ್, 20 ರೂಪಾಯಿ ಕೊಟ್ಟು ಹೊರಗಡೆ ತಂದ್ಕೊಂತಿದ್ದಾರೆ ಜನ. ಅಲ್ಲೇ ಈ ಲಾಸ್ಟ್ ಇಲ್ಲಿ 20 ರೂಪಾಯಿ ಅಂತೆ ಸರ್, ಪಾಪ ಹೊರಗಡೆ ತಂದ್ಕೊಂತಿದ್ದಾರೆ. ನಾವು ಕೇಳಿದ್ವಿ, ಹೊರಗಡೆ ತಂದ್ಕೊಂತಿದ್ದಾರೆ. ನಾವು ಅಲ್ಲಿ ಕೇಳಿದ್ವಿ, ವಿಚಾರಿಸಿದ್ವಿ, ಯಾರಿಗೂ ಗೊತ್ತಿಲ್ಲ. ನಮ್ದು ವೈಯಕ್ತಿಕ ಹೇಳ್ತಿಲ್ಲ ನಾವು, ಜನರ ಹತ್ರ ಮಾಹಿತಿ ಕಲೆಕ್ಟ್ ಮಾಡಿ ಹೇಳ್ರಿ ಸರ್. ಅಲ್ಲಿ ವಾಚ್ಮ್ಯಾನ್ ಕೇಳಿದ್ದೀವಿ, ಹೋಮ್ ಗಾರ್ಡಿಗೆ ಕೇಳಿದ್ದೀವಿ, ಅವ್ರಿಗೆ ಗೊತ್ತಿಲ್ಲ. ಈಗ ಹೋಮ್ ಗಾರ್ಡ್ ಆದರೂ ಬಂದವ್ರಿಗೆ ಅಮ್ಮ ತಾಯಿ ಎಲ್ಲಿಗೆ ಹೋಗ್ತೀರಿ ಅಂದರೆ ಸ್ವಲ್ಪ ಬಿಸಿನೀರಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅಮ್ಮ ತಾಯಿ ಅಲ್ಲಿದೆ ನೋಡ್ರಿ, ಹೊರಗಡೆ ಹೋಗ್ಬಿಡ್ರಿ, ಅಲ್ಲಿದೆ ನೋಡ್ರಿ ಅಂತ ಹೇಳ್ಬಿಟ್ರೆ ಸಾಕು. ಅಲ್ಲ, ಸ್ವಲ್ಪ ಅವ್ರಿಗೆ ತಿಳಿಸ್ಬಿಡ್ರಿ. ಅಟ್ಲೀಸ್ಟ್ ಸ್ವಲ್ಪ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇದು ಇರುತ್ತೆ. ಈಗ ಇದ್ರೂ ಡೈಲಿ ಪೇಷಂಟ್ ಬರೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ಹೋಮ್ ಗಾರ್ಡ್ಸ್ ಇರ್ತಾರೆ, ಅಕ್ಕ ಎಲ್ಲಿ ಹೋಗ್ತೀರಿ, ನೀರು ಅಲ್ಲಿದೆ ಮತ್ತೆ ಮಾಡ್ತಾರೆ. ಇವತ್ತೇನು ಹಬ್ಬ ಏನಾಗಿದೆ ಗೊತ್ತಿಲ್ಲ, ಬಟ್ ಐ ವಿಲ್ ಟೇಕ್ ಕೇರ್. ಆಗ್ತಾ ಇದೆ, ಇವತ್ತೇನೋ ಆಗಿದೆ. ಪಾರ್ಕಿಂಗಿಗೆ ಸ್ಲಿಪ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್? ಇಲ್ಲ, ಡೆಫಿನೆಟ್ಲಿ ಮಾಡ್ತಾರೆ. ನೋಡಿ ಅಮ್ಮ ಫೋನಲ್ಲಿ ಮಾತಾಡ್ಕೊಂತ ನಾವು ಮಾತಾಡಿಸಿದ್ರು ಲೆಕ್ಕ ಇಲ್ಲ. ಊಟ ಬಡಿಸೋರು ತಲೆಗೆ ಹಾಕೊಂಡಿಲ್ಲ, ಗ್ಲೌಸ್ ಇಲ್ಲ. ನಾವು ಅಲ್ಲಿ ನಿಲ್ಸ್ಬಿಟ್ಟು ಆಮೇಲೆ ಆಯಮ್ಮ ತಮ್ಮನ್ನು ಕೊಟ್ಟಾಗ ಹಾಕೊಂಡು ಕೆಲಸ ಮಾಡ್ತಾರೆ.
ಇದು ಪಾರ್ಕಿಂಗ್ ನಾನು ಹೇಳ್ತೀನಿ ಸರ್ ಅದು ವಾಟರ್ ಇದೆ ಸರ್ ಫಿಲ್ಟರ್ ವಾಟರ್ ಮಾಡ್ತೀನಿ ಅದನ್ನು ಫಿಲ್ಟರ್ ಆಗ್ಬೇಕು ಸರ್ ಫಿಲ್ಟರ್ ಇಲ್ಲ ಅದು ಇಲ್ಲ ಅದನ್ನು ಬರ್ಕೊಂಡು ಡೈರೆಕ್ಟಾಗಿ ನೀರು ಬರುತ್ತೆ ಫಿಲ್ಟರ್ ಇಲ್ಲ ಆಮೇಲೆ ಅದು ಕರೆಂಟು ಹೊರಗಡೆ ಇದೆ ಆ ಬೋರ್ಡಿನ ಪ್ಲಗ್ ಹೊರಗಡೆನೂ ಕಾಣುತ್ತೆ ಈ ಕಡೆ ಕೈ ಇಟ್ಟರೆ ಸಾಕು ತಗಲಿ ಶಾಕ್ ಆಗೋ ಸಾಧ್ಯತೆ ಇದೆ ನಾನು ರೆಡಿ ಆದ್ಮೇಲೆ ನೀವು ವಾಟ್ಸಪ್ ಮಾಡಿ ಮತ್ತು ಇಲ್ಲಿ ಸರ್ ಬ್ಲಡ್ ಟೆಸ್ಟಿಂಗಿಗೆ ಅವತ್ತು ನಮಗೆ ಮಾಡಿಸಿದ್ರಿ ನೀವು ಫೋನ್ ಮಾಡಿ ಹೇಳಿದ್ರಿ ನಮ್ದಾಯ್ತು ಬೇರೆಯವ್ರು ಬಂದರೆ ಬ್ಲಡ್ ಟೆಸ್ಟಿಂಗ್ಗೆ ಮತ್ತೆ ಹೊರಗಡೆನೇ ಹೇಳ್ತಾರೆ ಇಲ್ಲ ಯಾವ ಹೊರಗಡೆ ವೆರಿ ರೇರ್ ತುಂಬ ರೇರ್ ಹೊರಗಡೆ ಹೇಳೋದು ಇಲ್ಲ ನನ್ನ ಹತ್ರ ವಿಡಿಯೋ ಇದೆ ನಿಮ್ಗೆ ಹಾಕ್ತೀನಿ ಬೇಕು ಮತ್ತೆ ಒಂದು ನಾಲ್ವರಿಗೆ ನಾನು ರಿಪೋರ್ಟ್ ಇಸ್ಕೊಂಬರಕ್ಕೆ ಬಂದಿದ್ರು ನಮ್ಮ ಅಣ್ಣವ್ರು ಆಟೋ ಕೆಲವು ಇರ್ತವೆ ಕೆಲವು ಇಲ್ಲ ಅವ್ರ ಏಜೆಂಟ್ ಭಾಳ ಯೂಸ್ ಮಾಡೋಕ್ಕಾಗಲ್ಲ ಅಂತ ಮಾಡಲ್ಲ ನಾವು ಕಾಸ್ಟ್ಲಿ ಇರುತ್ತೆ ಪ್ಲಸ್ ರೆಗ್ಯುಲರ್ ಆಗಿ ಯೂಸ್ ಮಾಡೋಂಗಿರ್ಬೇಕು ಅಂತ ಮಾತ್ರ ನಾವು ಮಾಡೋಕ್ಕಾಗಿರ್ತದೆ ನಾನು ಏನೈತೆ ನೋಡ್ತೀನಿ ಅಲ್ಲ ಸ್ವಲ್ಪ ಹೊರಗಡೆ ರೆಫರಿಂಗ್ ಯಾಕಂದ್ರೆ ಇದು ಟ್ಯಾಬ್ಲೆಟ್ಸು ಅಷ್ಟೇ ಸೊ 9900 80 73 84 ಸರ್ ಟ್ಯಾಬ್ಲೆಟು ಅಷ್ಟೇ ಸರ್ ಸ್ವಲ್ಪ ಹೊರಗಡೆ ಈಗ ಡಾಕ್ಟ್ರು ಬರ್ಕೊಡ್ತಾರೆ ಅಲ್ಲಿ ಇರಲ್ಲ ಅಲ್ಲಿ ಏನು ಮಾಡ್ತಾರೆ ಹೊರಗಡೆ ಹೋಗ್ರಿ ಅಂತ ಹೇಳ್ತಾರೆ ಟ್ಯಾಬ್ಲೆಟ್ಸ್ ಬೇರೆ ಬೇರೆ ಇರುತ್ತೆ ವ್ಯವಸ್ಥೆ ಒಂದು ಗುಳಿ ಪ್ಯಾರಾಸಿಟಮ್ ಒಂದು ಡೈಕ್ಲೋಫೆನಾಕ್ ಆದ್ರೆ ಇಲ್ಲ ಅಂದಾಗ ನಾವು ಇನ್ನೊಂದು ಮಾತ್ರೆ ಕೊಡ್ಬೋದು ಅದನ್ನ ಸ್ವಲ್ಪ ಅದನ್ನೇ ಡಾಕ್ಟರ್ಸ್ಗೆ ಆಗಲಿ ಅಲ್ಲೇ ಆಗಲಿ ಹೇಳಿ ಕಮ್ಯುನಿಕೇಶನ್ ಮಾಡ್ಬೋದು ಅಷ್ಟೇ ಮೆಡಿಸಿನ್ ಕಂಟೆಂಟ್ ಒಂದೇ ಇರುತ್ತೆ ಡೋಸು ಒಂದೇ ಇರುತ್ತೆ ಬಟ್ ಕಂಪ್ನಿ ಡಿಫ್ರೆನ್ಸ್ ಅವರೇ ತಿಳ್ಕೊಂಡ್ಬಿಟ್ಟು ಅದನ್ನ ಇದಿಲ್ಲಮ್ಮ ಅದ್ರ ಸರ್ ಇದನ್ನ ತಗೊಂಡ್ರೆ ಓಕೆ ಅಂತೇಳಿ ಅವರೇ ಕನ್ಸಲ್ಟ್ ಮಾಡೋದು ಕೊಟ್ಬಿಟ್ರೆ ಆ ಪೇಷಂಟ್ ನ ಕ್ಲಾರಿಟಿ ಇರುತ್ತೆ ಅವ್ರಿಗೆ ಡಾಕ್ಟರ್ ಹೇಳಿದ್ ಒಂದು ಕೊಟ್ಟಿರೋದು ಒಂದು ಅವ್ರು ಹೇಳ್ಬೇಕು ಅದು ಫಾರ್ಮಸಿ ಅವರು ಹೇಳ್ಬೇಕು ಅದನ್ನ ಬಿಡ್ಬೇಕಂತ ಏನಿಲ್ಲ ತಾನೆ ಆ ಪೇಷಂಟ್ ಕೇಳಿದ್ರೆ ಬಿಟ್ಟು ಬರಕ್ಕೆ ಅಲ್ಲ ರಂಗಸ್ವಾಮಿ ಮತ್ತೆ ಏನ್ ಮಾಡ್ತಾನೆ ಅರೆ ನನ್ನ ಗಮನಕ್ಕೆ ಹಾಕ್ತಾರಲ್ಲ ಕೆಟ್ಟಿದ್ರೆ ನಾನು ನಿಲ್ಲಿಸ್ಬಿಟ್ಟು ಬೇರೆ ಕಡೆ ಐತಲ್ಲ ಬಿಟ್ಟು ಬರಕ್ಕೇನು ಪೇಷಂಟ್ಸ್ಗೆ ಅರೆ ಅವ್ರು ನಾವು ಹೋಗ್ತೀವಿ ಅಂದ್ರೆ ಕೆಲವರಂತೂ ಹೋಗಲ್ಲ ಬಿಡು ಅಟ್ಲೀಸ್ಟ್ ಹೋಗಲ್ಲ ಬಿಡಕ್ಕೆ ಸೀದಾ ಫಸ್ಟ್ ಇವತ್ತಿಂದ ವ್ಯವಸ್ಥೆ ಆಗ್ಬೇಕು ನೋಡಿ ನನಗೆ ನಾನು ಹೇಳಿದ್ದೀನಿ ಅಣ್ಣ ಅಲ್ಲಿ ಹೋಮ್ ಗಾರ್ಡಿಗೆ ಹೇಳ್ರಿ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಮಾಡಲ್ಲ ಅಂದ್ರೆ ಬೇಡ ಅದು ರಿಪೇರ್ ಆಗೋ ಹೊರಗಿಲ್ಲ ಅವ್ರು ಬರೋ ಡ್ಯೂಟಿಗೆ ಬರೋದು ಬೇಡ ನಮಗೆ ನಾ ಏನಾದ್ರು ಬೇರೆ ಕೆಲಸ ಹಚ್ಚಿದ್ವಿ ಹಂಗಂತೇಳಿ ಅದನ್ನ ಬಿಟ್ಬಿಟ್ರೆ ಹೆಂಗೆ ಬಡವ್ರು ಇರ್ತಾರಲ್ಲ ಇದ್ದಂತರ ಇರ್ತಾರ ಏನ್ ಅದೇ ನಗು ಮಗುವನ್ನ ಕರ್ಕೊಂಡು ಹೋಗ್ಬೇಕಂತ ಏನ್ ಬರುತ್ತೆ ಬೇರೆ ಕರ್ಕೊಂಡು ಹೋಗ್ಬಾರ ಅಂತ ಏನಾಯ್ತಾ ಅವ್ರಿಗೆ ಏನ್ ಫೈನಲಿ ಡ್ರಾಪ್ ಮಾಡಿದ್ರೆ ಸಾಕು ಅವ್ರಿಗೆ ಅಷ್ಟೇ ಏನ್ ಅವ್ರಿಗೆ 4 ಜನ ಯಾಕಂದ್ರೆ ಸೇಫ್ಟಿ ಪರ್ಪಸ್ ಸರ್ ಈಗ ಬಸ್ಸಿಗೆ ಹೋಗ್ತಾರೆ ಫುಲ್ ಇರ್ತವೆ ಬಸ್ ಫುಲ್ ರಶ್ ನಿಮ್ಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಹ್ಞೂ ಸರ್ ಈಗ ಸಿಜರನ್ ಆಗಿರುತ್ತೆ ನಾನು ಹೇಳಿ ಟೇಕ್ ಕೇರ್ ಈ ಬಸ್ಸಿಗೆ ಹೆಂಗ್ ಹೋಗೋದಕ್ಕೆ ಸಾಧ್ಯ ತಾಯಿ ಮಗು ಹೇಳ್ರಿ ಕರೆಕ್ಟ್ ತಾವ್ ಹೇಳೋದು ಪಾಯಿಂಟ್ ಸರ್ ನೀವೇನ್ ಫೋನ್ ಮಾಡ್ರಿ ಈಗ ನಾವು ಒಂದು 4-5 ಸಲ ಫೋನ್ ಮಾಡಿ ರಿಸೀವ್ ಮಾಡ್ತಾ ಇಲ್ಲ ಎಮರ್ಜೆನ್ಸಿ ಇದ್ದಾಗ ನೀವೇ ಸರ್ ನಾನು ಒಂದೇ ಹೇಳ ನಾನು ಪೂಜೆನ ಬಸವೇಶ್ವರ ಪೂಜೆನಾಗಿದ್ದೀನಿ ಆಮೇಲೆ ಮಾಡಿದ್ನಿಲ್ಲ ನೀನೇ ರಾತ್ರಿ ನೀವು ಸರಿ ಫೋನ್ ಎತ್ಕೊಂತಪ್ಪ ಮಾಡಿದ್ರೆ ಈಗ ಹಂಗ ರೆಸ್ಪಾನ್ಸ್ ಮಾಡಂಗಿಲ್ಲ ಅಂದಿದ್ರೆ ಅವ್ರು ಇಷ್ಟೇ ಕುತ್ಕೊಂಡು ಡಿಸ್ಕಸ್ ಮಾಡೋ ಅವಶ್ಯಕತೆ ಅಗತ್ಯ ಇದ್ದಿಲ್ಲ ಅವ್ರಿಗೆ ಆಯ್ತು ಹೇಳಪ್ಪ ಅದೇನು ನೋಡ್ತೀನಿ ನಾನು ಕಂಪ್ಲೇಂಟ್ ಮಾಡ್ಕೊಡ ಅಂತ ಹೇಳ್ತಿದ್ರು ಈಗ ಅವಳು ಏನೋ ಪೂಜೆನಲ್ಲಿ ಇವತ್ತು ಬಸವ ಜಯಂತಿ ಇದೆ ಮತ್ತೆ ಅವ್ರು ಬೇರೆ ಬಸವರೆಡ್ಡಿ ಅಂತ ಹೆಸರಿಟ್ಟಿದ್ದಾರೆ ಮತ್ತೆ ಅಲ್ಲ ಬಸವಣ್ಣ ಪೂಜೆ ಮಾಡಿದ್ರೆ ಹೆಂಗಪ್ಪ ಈಗ ಅವ್ರು ನಮಗೋಸ್ಕರ ವೇಟ್ ಮಾಡಿದ್ರು ಇಲ್ಲ ಅವರು ಸ್ಪಂದಿಸ್ತಾರೆ ಈಗ ನಾವು ಲಾಸ್ಟ್ ಟೈಮ್ ಫೋನ್ ಮಾಡೋದಿಲ್ಲ ಮದುವೆ ಹೋಗ್ತಾರೆ ಈಗ ನೀವೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಪಾಪ ನಿಮ್ ಕೆಲ್ಸಗಳು ಬಿಟ್ಟು ನೀವು ಬಂದಿರಲ್ಲ ಅದೇ ಹೆಚ್ಚಿನ ನನಗೆ ಅದು ಹಬ್ಬದ ದಿವಸ ನೀವು ಬಂದು ಇಷ್ಟೆಲ್ಲ ನೋಡ ನಾವು ಬಸವ ಜಯಂತಿಯನ್ನ ಬಂದು ಮೋತಿ ಸರ್ಕಲ್ ಅಲ್ಲಿ ಮಾಡ್ಕೊಂಡು ನೀವು ಬಂದಿರಲ್ಲ ಮಾಡ್ಕೊಂಡಂಗೆ ಸ್ವಲ್ಪ ವಿಸಿಟ್ ಬಂದು 4 ಜನಕ್ಕೆ ಹೆಲ್ಪ್ ಆಗ್ತಂತ ಬರ್ತೀರಿ ವಿಶ್ವಕ್ಕೆ ಗುರುವಾದಂತವ್ರ ಜಯಂತಿಯನ್ನ ನಾವು ಆಚರಣೆ ಮಾಡಿದ್ರೆ ಹೆಂಗೆ ಅವಾರ್ಡ್ ತಗೊಂಡಿದ್ದಾರೆ ಸರ್ ಸಾರ್ ಹೆಸರ ಮೇಲೆ ಅವಾರ್ಡ್ ತಗೊಂಡಿದ್ದಕ್ಕೆ ನನಗೆ ಸಾರ್ಥಕನ ಇರ್ಬೇಕು ಅವಾರ್ಡ್ ತಗೊಂಡಿದ್ದಾರೆ ಮತ್ತೇನಾದ್ರೂ ಅವಾರ್ಡ್ಸ್ ಇದೆ ಏನ್ ಹೇಳಿದ್ರಿ ನೀವು ಫಾರ್ಮಸಿ ಮೆಡಿಸಿನ್ ಇನ್ನ ಸ್ವಲ್ಪ ಇಂಡೆಂಟ್ ನಾವು ಒಬ್ಬರಿಗೆ ಇಲ್ಲ ಅಂತ ಹೇಳಿ ಹೋಯ್ತೆ ಅವ್ರು ಹೇಳಿದ ಹೇಳಿದೀವಿ ಗಮನಕ್ಕ ಅವ್ರು ಇಂಡೆಂಟ್ ಕೊಟ್ಮೇಲೆ 15 ದಿನಕ್ಕೆ ಬರ್ತಂದ ಸರ್ ಮೆಡಿಕಲ್ ಇಂಡೆಂಟ್ ಎಷ್ಟು ದಿವಸ ಆಗುತ್ತೆ ಕೊಟ್ಮೇಲೆ ಮೆಡಿಸಿನ್ ಬರೋಕ್ಕೆ ಇಂಡೆಂಟ್ ಬಿಫೋರ್ ಹಾಕ್ತೀರಾ ಅಥವಾ ಫುಲ್ ಖಾಲಿ ಆಗೋವರೆಗೂ ಹಾಕಲ್ಲ ಇಂಡೆಂಟ್ ಇಲ್ಲ ಹಾಕ್ತಾರೆ ಈ ವಾರ್ಡಿಂದ ಕೊಟ್ಟರೆ ಮರುದಿವಸನೇ ಕೊಡ್ತಾರೆ ವಾರಕ್ಕೆ 2 ಸರಿ ಕೊಡ್ತಾರೆ ನಾವು ಕೇಳಿದ್ವಿ ಸರ್ ಸ್ಟೋರಲ್ಲಿ ಕೇಳಿದ್ವಿ ನಾವು ಇಂಡೆಂಟ್ ಹಾಕಿದ ಮೇಲೆ 15 ದಿನ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಸ್ಟೋರಲ್ಲಿ ಈ ಸ್ಟೋರಲ್ಲಿ
ಇದೇ ಬರಲ್ಲಪ್ಪ ಅಂತ ಹೇಳ್ತಾರೆ ಅಲ್ಲಿ ಡಾಕ್ಟರ್ಸ್ ಅವ್ರು ಕೇಳಿದ್ರು. ಎಲ್ಲಿ ವಾರ್ಡಲ್ಲ ಇಲ್ಲಿ ನನಗೆ ಡಾಕ್ಟರ್ನೂ ಕೇಳಿದೀವಿ, ಅಲ್ಲಿನೂ ಕೇಳಿದ್ದೀವಿ. 15 ದಿವಸ ಅಂತ ಯಾವ್ದು ಇಲ್ಲ ಹೇಳ್ತಾರೆ. ಬಟ್ ಯಾವ್ದು ಒಂದು ಮೆಡಿಸಿನ್ ಇಂಟೆಂಟ್ ನಾನು ವಾಟ್ಸಪ್ಗೆ ಹಾಕ್ತೀನಿ ನಿಮಗೆ ಫೆಸಿಲಿಟಿ ರಿಕವರಿ ಆಗ್ತಾ ಅದನ್ನ ತಗೊಳಕ್ಕೆ ಎಷ್ಟು ದಿವಸ ಟೈಮ್ ಇರುತ್ತೆ ಅಂತ ಕೇಳ್ತೀನಿ. ಇಲ್ಲ ಅದು ಯಾವ್ದು ನನಗೆ ಯಾರು ಕೊಡ್ರಿ. ಸರ್ ನಾವು ಈಗ ಪರ್ಪಸ್ ಆಗಿ ಒಂದೇ ಒಂದನ್ನ ವಿಚಾರ ಇಟ್ಕೊಂಡು ಮಾತಾಡಿದ್ರೆ ಸರ್ ಇದು ಒಂದೇ ಮೆಡಿಸಿನ್ ಮಾತಾಡಿದ್ರೆ ಸರ್ ಇದು ಮೆಡಿಸಿನ್ ನಾನು ತಗೊಂಡ್ಬಂದ್ಬಿಡ್ತೀನಿ, ನಾವು ಬಡವರಿಗೆ ಸಿಗ್ತಕ್ಕಂಥ ಸೇವೆಗಳನ್ನ ಸಿಗ್ಲಿ ಅಂತ ಹೇಳಿ ತಮಗೆ ಹೇಳ್ತಿದ್ದೆ. పార్కింగ్ ఇది ఇస్తలేదంట కదా టోకన్ రెడ్డి లేదు ఇప్పుడు వాళ్ళ కేఆర్పి కూడా వచ్చినారు చూడు అట్లా చేయొద్దండి అమ్మా ప్లీజ్ ఎందుకు అట్లా చేస్తారు మీరు కాదప్పుడు డబ్బులు తీసుకుంటారు ఇచ్చేదానికి ఏం ప్రాబ్లము అదే ఇస్తే వాళ్ళకి ఏమి జనాలకి ఏమైతుంది ఫస్ట్ ఇప్పించండి ನಾನು ನಂಬರ್ ಕೊಟ್ಟಿದ್ರು ನೀವೇ ಮಾತಾಡಿ ಕಾಂಟ್ರಾಕ್ಟ್ ಹಂಗೇನಿಲ್ಲ ಹಂಗೆ ನಾನು ಹೇಳಿದ್ವಿ ಕೊಡ್ಬೇಕು ಏನೋ ನಾನು ರಜೆ ಆಗಿ ಟೋಕನ್ ಕೊಡೋದಕ್ಕೆ ಇವತ್ತಲ್ಲ ಸರ್ ವಾರದ ಕೆಳಗ ನಾವು ಬಂದಾಗೆಲ್ಲ ಕೇಳಿದ್ವಿ ಸರ್ ಇಲ್ಲಪ್ಪ ನಮ್ಗೆ ಕೊಟ್ಟಿಲ್ಲ ಅಂತ ಅದರಲ್ಲಿ ಹ್ಯಾಂಡಿಕ್ಯಾಪ್ಟ್ ಇದೆ ಸರ್ ಆತನ ಕಲೆಕ್ಷನ್ ಅವನೇ ಹ್ಯಾಂಡಿಕ್ಯಾಪ್ಟ್ ಇದೆ ಮೊದಲು ಅವನಿಗೆ ನಿಂತ್ಕೊಳಕ್ಕಾಗಲ್ಲ ಅಂತವನು ಆ ವೆಹಿಕಲ್ ಸರ್ಸಕ್ಕೆ ಹೋಗ್ತಾನೆ ಅವನೇ ಬಿದ್ದೇನೋ ಇನ್ನೊಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆದ್ರೆ ಏನು ಮಾಡ್ಬೋದು ಅಂತವನೇ ಕೆಲಸ ಕೊಟ್ಟು పార్కింగ్ ఎవరు చూడప్ప చెప్పండి అప్ప కొంచెం మీరు అట్లీస్ట్ మీరు రౌండ్ చేస్తుంటారు చూడాలప్ప అవును చెప్పండి ఇట్ಕೊಂಡಿದ್ದಾನೆ ಸ್ಟಿಕ್ ಇಟ್ಕೊಂಡು ಪಾರ್ಕಿಂಗ್ ಡಬ್ಬులు ಇಪ್ಪಿಸ್ಕೊಂಡು ಅದು ಏನು ನ್ಯಾಯ ఇంకా వాడికి మనం ఏమో ఇయ్ಯಲ್ಲ ನಮ್ಮ ಕೈಲಿ ಆದಷ್ಟು ಕೊಡ್ಬೇಕು ನಾವು ಅವಂತಾಗ ಇಸ್ಕೊತೀವಿ ನಾವು ಇಷ್ಟು ಪಾಯಿಂಟ್ ಬರ್ಕೊಂಡಿದ್ದಾನೆ ಡೆಫಿನೆಟ್ಲಿ ಓಕೆ ಸರ್. ಮತ್ತೆ ಒಂದು 10 ದಿನ ಬಿಟ್ಟು ಬರ್ತೀವಿ, ಒಂದು ಸ್ವಲ್ಪ ಚೇಂಜಸ್ ಆಗಿರಲಿ. ಬಜೆಟ್ ಪ್ರಾಬ್ಲಮ್ ಇದೆ ಇರೋದ್ರಲ್ಲೇ ನಾನು ಮಾಡ್ತೀನಿ ಯಾಕಂದ್ರೆ ಅಟ್ಲೀಸ್ಟ್ ಸಾಮಾನ್ಯ ಡ್ರಗ್ಸ್ ತಿನ್ನಿ ಈಗ BP-ದು ಶುಗರ್ದು ಇಂಥ ಗುಳಿಗೆ ನಾವು ಕೊಡಲೇಬೇಕು ಎಲ್ಲಿ ಹೋಗ್ತಾನಪ್ಪ ವರ್ಷ ಸಾಯಾಗವರೆಗೂ ತಗೊಳ್ಬೋದು ಈಗ ಡಯಾಲಿಸಿಸ್ ಇವತ್ತು ಅವ್ನು ಡಯಾಲಿಸಿಸ್ಗೆ ನಾವು ಕಟ್ಸ್ಕೊಂಡ್ರೆ ಎಲ್ಲಿ ತನಕ ಕಟ್ಟಾಗುತ್ತೆ ಈಗ ಮಾಡಿಸಿದ್ರೆ ಒಂದೊಂದು ಸಾರಿ ಕಟ್ಸ್ಕೊಂಡು ನಾವು 1000 ರೂಪಾಯಿ ಕಟ್ಸ್ಕೋಬೇಕು 1000 ರೂಪಾಯಿ ಕಟ್ಟಂದ್ರೆ ಪ್ರತಿ ವಾರದ 2 ಸಾರಿ ಮಾಡಿಸ್ಕೋಬೇಕು 2000 ರೂಪಾಯಿ ಕಟ್ಟಬೇಕು ಡಯಾಲಿಸಿಸ್ ಎಷ್ಟಿದೆ ಸರ್ ಬೆಡ್ ಇಲ್ಲ ಇವಾಗ 8 ಬೆಡ್ ಇದಾವೆ 8 ಬೆಡ್ ಅದರಲ್ಲಿ 6 ಮಾಮೂಲು ಪೇಷಂಟ್ಗೆ ಇದಾವೆ 2 ಪಾಸಿಟಿವ್ ಪೇಷಂಟ್ ಈಗ ಅದು ನೋಡಿ ನಿಮ್ಮ ಗಮನಕ್ಕೆ ಬಂದಿರೋ APLಗೆ ದುಡ್ಡು ಕಟ್ಸ್ಕ ಅಂತ ಹೇಳಿ ನಾವು ಹೇಳಿ ಸಾಕೋದು ಬೇಡ ಅಂತ ಅಂದರೆ BPL ಅವ್ರಿಗೆ ನಮ್ಮ ಕಡೆಯಿಂದ ಫ್ರೀ ಮಾಡ್ತೀವಿ APL BPL ನಿಂತವ್ರು 1000 ರೂಪಾಯಿ ಕಟ್ಟಬೇಕು ಈಗ ಅಲ್ಲ ಒಂದು ಸೈಕಲ್ಗೆ ಒಂದ್ಸರಿ 3 ತಾಸು ಮಾಡ್ತೀವಲ್ಲ 1000 ರೂಪಾಯಿ ಕಟ್ಟಬೇಕು ಅದನ್ನು ಸರ್ಕಾರದಲ್ಲಿ ಕೂಡ ಕೇಳಿದ್ವಿ ಈಗ ಅವರೇ APLನ ಇರೋನೇ ಅವನು ಮಾಮೂಲು ಈಗ ಡಯಾಲಿಸಿಸ್ ಅಂದರೆ ವರ್ಷಾನುಗಟ್ಟಲೆ ಮಾಡಿಸ್ಬೇಕು ವಾರಕ್ಕೆ 2 ಸಾರಿ ಮಾಡಿಸ್ಬೇಕು ಎಷ್ಟೇ ಇರೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ ನೀವೇ ಯಾರನ್ನ ಯೋಚನೆ ಮಾಡಿ ಇದ್ದಂಥವ್ರೇ ಆಗಲಿ ವಾರಕ್ಕೆ 2000 ಕಟ್ಬೇಕಂದ್ರೆ ಅವ್ನು ತಿಂಗಳಿಗೆ 10,000 ಕಟ್ಟಬೇಕು ಅವ್ನು 3-4 ವರ್ಷ ಆಗ್ಬಿಟ್ಟು ಅವ್ನು APL BPL ಆಗಿಬಿಡ್ತಾನೆ ಪರಿಸ್ಥಿತಿ ಸರ್ಕಾರಕ್ಕೆ ಕೇಳ್ಕೊಂಡು ಇದೊಂದು ಡಯಾಲಿಸಿಸ್ ಮಾತ್ರ ಎಲ್ಲವೂ ಫ್ರೀ ಮಾಡಿರಿ APL BPL ಅಂತ ಮಾಡೋಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟಕ್ಕೂ ಇವಾಗ ನಮ್ಗೆ APL ಕಟ್ಟಂತ ಬಂದಿದೆ ಅಂದ್ರೂ ಕೆಲವರು ಕೊಡ್ತಾ ಇದೆ ಪ್ಲಾಂಟೇಶನ್ ತುಂಬ ಬಡವರು ಇರ್ತಾರೆ ಯಾವ ಪೇಪರ್ ಹಾಕೊಂಡಿರ್ತಾರೆ ಅಂಥವ್ರಿಗೆಲ್ಲ ನಾನು ಕಟ್ಟೋದು ಎಲ್ಲಿ ತಂದು ಕಟ್ತಾನೆ ನಾನು ಡಿಸ್ಕ್ರಿಪ್ಷನ್ ಮಾಡಿ ಮಾಡ್ತಾ ಇದ್ದೀನಿ ಫ್ರೀ ಮಾಡಿ ನಾವು ಅವರಿಬ್ರು ಮಾಡ್ತೀವಿ ಒಳ್ಳೆ ಸರ್ ಯಾಕಂದ್ರೆ ಮಾಡಿಸ್ಕೊಳ್ಳೋದಿಲ್ಲ ದುಡ್ಡು ಕಟ್ಟಾಗ ಮನೆಗೆ ಹೋಗ್ತಾನೆ ಈ ಡಿಪ್ರೆಷನ್ ಆಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ ಹೋಗ್ಬಿಡಪ್ಪ ಈಗ ವಾರದಲ್ಲಿ 2 ಸಲ ಒಂದ್ಸಲ ಅಂದ್ರೆ ಅವ್ನು 1000 ರೂಪಾಯಿ ಜೋಡಿಸ್ಬೇಕಂದ್ರೆ ಅವ್ನ ಮನೆ ಪರಿಸ್ಥಿತಿ ಅವನೇ ಮನೆಗೆ ನೋಡಿ ಮಾಡೋದು ಅವ್ರು ಕರ್ಕೊಂಬಂದ್ ಅವ್ರೇನ್ ಮಾಡ್ತಾರೆ ಕರ್ಕೊಂಬರಕ್ಕೂ ಹೋಗೋದಿಲ್ಲ ಹೋಗ್ಬಿಡು ಅವ್ನ ಏನ್ ಮಾಡಿ ಬೇಜಾರು ಮಾಡ್ಕೊಂಡು ಸತ್ತ ಹೋಗ್ಬಿಡು ಯಾಕಂದ್ರೆ ಮೊದಲೇ ಡಯಾಲಿಸ್ ಮಾಡಿದ್ರೆ ಎಷ್ಟು ಟೆನ್ಷನ್ ಇರ್ತದೆ ಬೇಜಾರಿರ್ತದೆ ಹೋಗ್ಬಿಡಪ್ಪ ಈ ಕಾಯಿಲೆ ಮಾಡ್ಸ್ಕೊಂಡು ನಾನು ಬದುಕೋದೇನಾಗ್ತದೆ ಅಂತಾರೆ ನಾವು ಇನ್ನ ಹಿಂಸೆ ಮಾಡೋದಾಗಲ್ಲ ಹಂಗಂತೇಳಿ ಭಾಳ ಜನಕ್ಕೂ ಫ್ರೀ ಮಾಡ್ಕೊಡ್ತಾರೆ ಇಲ್ಲಿ ಕೂಡ ಹಿಂಗೆ ಆನ್ಸರ್ ಮಾಡ್ಕೊಡ್ತಾರೆ ಥ್ಯಾಂಕ್ ಯು ಬಸವ ಜಯಂತಿ ದಿವಸ ಬಂದಿರಿ ಒಳ್ಳೆ ದಿವಸ ಡೆಫಿನೆಟ್ಲಿ ಐ ವಿಲ್ ಟೇಕ್ ಕೇರ್ ಫೋನ್ ತಗೋಸಿನ ಮಾಡ್ಕೊಡ್ರಿ ಸರ್ ಆದಷ್ಟು ಬೇಗ ಆಯ್ತು ಒಂದು ಫೋಟೋ ತಗೊಳ್ಳೋದು ಬರ್ತೀವಿ ಸರ್ ಬರ್ರಿ ಒಂದು ಕಾದರ್ ಭಾಷಾ ಸರ್ ಬರ್ರಿ ಬರ್ರಿ ಈಗ ಅಂದ ಸರ್ ಬರ್ಬೋದು ಒಳಗಡೆ ಬರ್ರಿ ಬರ್ರಿ ಸರ್ ಬರ್ರಿ ಶ್ರೀನಿವಾಸ ರೆಡ್ಡಿ ಸರ್ ಬರ್ರಿ ಸರ್ ಸರ್ ಬನ್ನಿ ಸರ್ ಬನ್ನಿ ಸರ್ ನೀವು ಪಾಪ ನೀವು ಸರ್ವಿಸ್ ಕೊಡ್ತೀರಿ ನಮಗೆ ಬನ್ನಿ ಈಗ ಸಮಸ್ಯೆಗಳು ಇರ್ತವೆ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ
ಅಂತ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಹಾಂ, ಥ್ಯಾಂಕ್ ಯು. ವಿಲ್ ಟೇಕ್ ಕೇರ್ ಆಫ್ ಡೆಫಿನೆಟ್ಲಿ. ಹಾಂ, ಥ್ಯಾಂಕ್ ಯು. ಮಾಡಿ ಸರ್, ಯಾವ ಜನ್ಮದ ಪುಣ್ಯ ನಿಮಗೆ. ಅವಕಾಶ ಕೊಟ್ಟರೆ ಮಾಡಬೇಕು. ಎಲ್ಲರಿಗೂ ಸಿಗಲ್ಲ ಈ ಅವಕಾಶ. ಕೊಟ್ಟಿದ್ರೆ ದೇವರು ಕೊಟ್ಟಾನೆ ಮಾಡಬೇಕು. ನೋಡಿ, ಎಲ್ಲ ಕಡೆ CCTV ಇದೆ ಅಬ್ಸರ್ವ್ ಮಾಡೋಕ್ಕೆ. ಮಾಡಿ ನೆಕ್ಸ್ಟ್ ಸರಿ ಮಾಡಿ ಬರ್ತಾರೆ. 7 ಬನ್ನಿ ಸರ್. ಬರೀ ಸರ್. ಸರ್ ಬನ್ನಿ ಈಗ ಅನ್ನೋದು. ಸರ್ ಬರ್ತೇವೆ. ಸಮ್ ಚೇಂಜಸ್ ಮಾಡಿರಿ. ಹಾಂ, ಏನೇನು ಬರ್ತಾವ ಏನೇನು ಬರ್ತಾವ? ಮಗು ಶೌಚಾಲಯದ್ದು ಒಂದು ನೀರು ಡೆಲಿವರಿ ನಂತರ ಗಾಡಿ ಕೆಟ್ಟೋಗಿಲ್ಲ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಕೊಡೋದಾಗ್ಲಿ ಸರ್ ಗಾಡಿ ಕೆಟ್ಟರು ಏನಾದ್ರು ಅದು ಕೂಡ ಆಯ್ತಾ? ಅಮೌಂಟ್ ಆಪ್ಷನ್ ಇಲ್ಲ. ಸರ್ ಸರ್ವಿಸ್ ಕೊಡ್ತೀವಿ. ಸರ್ ಮಗು ಗಾಡಿ ಕೆಟ್ಟರು ಅದೇ ಗಾಡಿ ಓಡಿಸ್ಬೇಕಂತೇನಿಲ್ಲ, ಆಲ್ಟರ್ನೇಟಿವ್ ಗಾಡಿ ಕೊಡಬೇಕು. ಅಲ್ಲ ಕೊಡ್ರಿ ಅಂತ ಹೇಳ್ತಾರೆ ಇವ್ರು ಆಂಬುಲೆನ್ಸ್ ಡ್ರೈವರ್ಗಳು. ಹಾಂ ಕೊಡ್ರಿ ಅಂತಾನೆ ಹೇಳ್ತಿದ್ದಾರೆ. 100 ಕಸ್ಕೊಂಡು ಸರ್ವಿಸ್ ಕೊಡೋಣ ಅಂತ ಹೇಳಿ ಈ ವ್ಯವಸ್ಥೆ ಇರೋದು. ಯಾಕೆ ಸರ್? ಬಸ್ರಿ ಹೌದಾ ಸರ್? ಡ್ರೈವರ್ ಚಪ್ಪಲಿ ಕಳಿಸಿ ಅವರ ಸಾಮಾನು ಅಂತ ಹೇಳಿ